ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಈ ಹಿಂದೆ ನಾವು 2026 ಮಾರ್ಚ್ 19ರಂದು ಅಂದರೆ ಯುಗಾದಿ ಹಬ್ಬದಂದು ಬಾಕ್ಸ್ ಆಫೀಸ್ನಲ್ಲಿ ನಡಿಬೇಕಿದ್ದ ಯಶ್ ನಟನೆಯ ಟಾಕ್ಸಿಕ್ ಮತ್ತು ರಣವೀರ್ ಸಿಂಗ್ ಅಭಿನಯದ ದುರಂಧರ್ 2 ನಡುವಿನ ಮಹಾಯುದ್ಧದ ಬಗ್ಗೆ ಮಾತಾಡಿದ್ವಿ. ಆದರೆ ಈಗ ಯಶ್ ಅಭಿಮಾನಿಗಳಿಗೆ ಮತ್ತು ಸಿನಿ ಪ್ರೇಮಿಗಳಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಆ ಕ್ಲಾಶ್ ಈಗ ಕ್ಯಾನ್ಸಲ್ ಆಗಿದೆ. ಹೌದು, ರಾಕಿ ಬಾಯ್ ಸಿನಿಮಾದಲ್ಲಿ ಊಹಿಸಲಾಗದ ದೊಡ್ಡ ಟ್ವಿಸ್ಟ್ ಎದುರಾಗಿದೆ. ಹಾಗಾದ್ರೆ ಟಾಕ್ಸಿಕ್ ರಿಲೀಸ್ ಡೇಟ್ ಯಾಕೆ ಮುಂದೂಡಲ್ಪಡ್ತು? ಸಿನಿಮಾ ಯಾವಾಗ ಬರ್ತಿದೆ? ರಿಲೀಸ್ಗೂ ಮುನ್ನವೇ ಟಾಕ್ಸಿಕ್ 600 ಕೋಟಿ ರೂಪಾಯಿ ಬಿಸ್ನೆಸ್ ಮಾಡಿದ್ ಹೇಗೆ? ಈ ಎಲ್ಲ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಇವತ್ತಿನ ವಿಡಿಯೋದಲ್ಲಿ ಎಳೆ ಎಳೆಯಾಗಿ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಕ್ಲಾಶ್ ಕ್ಯಾನ್ಸಲ್, ಟಾಕ್ಸಿಕ್ ಹೊಸ ರಿಲೀಸ್ ಡೇಟ್ ಫಿಕ್ಸ್. ಸ್ನೇಹಿತರೆ, ಮಾರ್ಚ್ 19, 2026ರಂದು ಯಶ್ ಅವರ ಟಾಕ್ಸಿಕ್ ಮತ್ತು ಆದಿತ್ಯ ಧರ್ ನಿರ್ದೇಶನದ ದುರಂಧರ್ 2 ನಡುವೆ ದೊಡ್ಡ ಫೈಟ್ ಇರುತ್ತೆ ಅಂತ ಎಲ್ಲರೂ ಕಾಯ್ತಾ ಇದ್ರು. ಆದರೆ ಈಗ ಟಾಕ್ಸಿಕ್ ಸಿನಿಮಾ ತಂಡ ಅಧಿಕೃತವಾಗಿ ತನ್ನ ರಿಲೀಸ್ ಡೇಟ್ ಅನ್ನು ಬದಲಾಯಿಸಿದೆ. ಹೊಸ ಅನೌನ್ಸ್ಮೆಂಟ್ ಪ್ರಕಾರ ಟಾಕ್ಸಿಕ್ ಸಿನಿಮಾ ಮಾರ್ಚ್ 19ರ ಬದಲಾಗಿ ಜೂನ್ 4, 2026ರಂದು ವಿಶ್ವಾದ್ಯಂತ ಅದ್ಧೂರಿಯಾಗಿ ಬಿಡುಗಡೆ ಆಗಲಿದೆ. ರಿಲೀಸ್ ಮುಂದೂಡಿಕೆಯಾಗಿರೋದ್ರಿಂದ ಮಾರ್ಚ್ 8ರಂದು ನಿಗದಿ ಮಾಡಿದ ಟ್ರೇಲರ್ ಬಿಡುಗಡೆಯನ್ನು ಟಾಕ್ಸಿಕ್ ಚಿತ್ರತಂಡ ಮುಂದೂಡಿಕೆ ಮಾಡಿದೆ. ಟಾಕ್ಸಿಕ್ ರೇಸ್ನಿಂದ ಹಿಂದೆ ಸರಿದಿರೋದ್ರಿಂದ ಮಾರ್ಚ್ 19ರಂದು ದುರಂಧರ್ 2 ಮಾತ್ರ ಏಕಾಂಗಿಯಾಗಿ ತೆರೆಗೆ ಅಪ್ಪಳಿಸಲಿದೆ. ರಿಲೀಸ್ ಡೇಟ್ ದಿಢೀರ್ ಮುಂದೂಡಿಕೆಗೆ ಕಾರಣ ಏನು? ಬರೋಬ್ಬರಿ 2 ವರ್ಷಗಳ ಹಿಂದೆಯೇ ರಿಲೀಸ್ ಡೇಟ್ ಫಿಕ್ಸ್ ಮಾಡಿದ್ದ ಚಿತ್ರತಂಡ ಈಗ ದಿಢೀರಂತ ಡೇಟ್ ಯಾಕೆ ಚೇಂಜ್ ಮಾಡ್ತು ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಮೂಡಿರಬಹುದು. ಇದಕ್ಕೆ ಖುದ್ದು ನಮ್ಮ ರಾಕಿ ಬಾಯ್ ಯಶ್ ಅವರೇ ತಮ್ಮ ಎಕ್ಸ್ ಖಾತೆಯಲ್ಲಿ ಉತ್ತರ ಕೊಟ್ಟಿದ್ದಾರೆ. ಯಶ್ ಅವರು ಹಂಚಿಕೊಂಡಿರುವ ಪೋಸ್ಟ್ನಲ್ಲಿ ಹೇಳಿರೋ ಪ್ರಕಾರ, ಟಾಕ್ಸಿಕ್ ಕೇವಲ ಪ್ಯಾನ್ ಇಂಡಿಯಾ ಸಿನಿಮಾ ಅಲ್ಲ, ಇದೊಂದು ಗ್ಲೋಬಲ್ ಸಿನಿಮಾ. ಇದನ್ನ ಕನ್ನಡ ಮತ್ತು ಇಂಗ್ಲಿಷ್ 2 ಭಾಷೆಗಳಲ್ಲಿ ಚಿತ್ರೀಕರಿಸಲಾಗಿದೆ. ನಮ್ಮ ಸಿನಿಮಾ ಜಗತ್ತಿನ ಮೂಲೆ ಮೂಲೆಗೂ ತಲುಪಬೇಕು ಅನ್ನೋದು ನಮ್ಮ ಉದ್ದೇಶ. ಆದರೆ ಪ್ರಸ್ತುತ ಮಧ್ಯಪ್ರಾಚ್ಯ ದೇಶಗಳಲ್ಲಿ ನಡೀತಾ ಇರುವ ಯುದ್ಧ ಮತ್ತು ಅಸ್ಥಿರತೆಯಿಂದಾಗಿ ಗ್ಲೋಬಲ್ ಆಡಿಯನ್ಸ್ಗೆ ಸಿನಿಮಾ ತಲುಪಿಸುವ ನಮ್ಮ ಗುರಿಗೆ ಅಡ್ಡಿ ಆಗಿದೆ ಅಂತ ಹೇಳಿದ್ದಾರೆ. ಹೌದು ಸ್ನೇಹಿತರೆ, ಮಿಡಲ್ ಈಸ್ಟ್ ದೇಶಗಳಲ್ಲಿ ನಡೀತಾ ಇರುವ ಸಂಘರ್ಷಗಳ ಕಾರಣದಿಂದಾಗಿ ಓವರ್ಸೀಸ್ ಮಾರ್ಕೆಟ್ಗೆ ಪೆಟ್ಟು ಬೀಳಬಾರ್ದು ಅನ್ನೋ ದೂರದೃಷ್ಟಿಯಿಂದ ಟಾಕ್ಸಿಕ್ ರಿಲೀಸ್ ಡೇಟ್ ಅನ್ನ ಜೂನ್ 4, 2026ಕ್ಕೆ ಶಿಫ್ಟ್ ಮಾಡಲಾಗಿದೆ. ರಿಲೀಸ್ಗೂ ಮುನ್ನವೇ 600 ಕೋಟಿ ಲೂಟಿ ಹೊಡೆದ ಟಾಕ್ಸಿಕ್. ಸಿನಿಮಾ ರಿಲೀಸ್ ಡೇಟ್ ಲೇಟ್ ಆಗಿರಬಹುದು, ಆದರೆ ಬಾಕ್ಸ್ ಆಫೀಸ್ನಲ್ಲಿ ಟಾಕ್ಸಿಕ್ ಚಿತ್ರದ ಕ್ರೇಜ್ ಮಾತ್ರ ಚೂರು ಕಮ್ಮಿಯಾಗಿಲ್ಲ. ತಮಿಳಿನ ಖ್ಯಾತ ಹಿರಿಯ ನಿರ್ಮಾಪಕ ಜಿ ಧನಂಜಯನ್ ಅವರು ಟಾಕ್ಸಿಕ್ ಬಗ್ಗೆ ಒಂದು ಸ್ಫೋಟಕ ಮಾಹಿತಿಯನ್ನು ಬಿಚ್ಚಿಟ್ಟಿದ್ದಾರೆ. ಅವರ ಪ್ರಕಾರ ಟಾಕ್ಸಿಕ್ ಸಿನಿಮಾ ಶೂಟಿಂಗ್ ಮುಗಿಯುವ ಮುನ್ನವೇ ಬರೋಬ್ಬರಿ 600 ಕೋಟಿ ರೂಪಾಯಿ ಪ್ರೀ ರಿಲೀಸ್ ಬಿಸ್ನೆಸ್ ಮಾಡಿದೆ. ಇದು ಬರೀ ಗಾಳಿ ಮಾತಲ್ಲ, ಬದಲಾಗಿ ಯಶ್ ಅವರ ಪಕ್ಕಾ ಲೆಕ್ಕಾಚಾರ ಮತ್ತು ಸ್ಟ್ರಾಟಜಿ ಅಂತಾರೆ ಧನಂಜಯನ್. ಏನಿದು ಯಶ್ ಅವರ ಪ್ಯಾನ್ ಇಂಡಿಯಾ ಮಾಸ್ಟರ್ ಪ್ಲಾನ್? ಧನಂಜಯನ್ ಅವರು ಹೇಳುವಂತೆ, ಕೇವಲ ಒಬ್ಬ ಹೀರೋ ಇಟ್ಕೊಂಡು ಸಿನಿಮಾವನ್ನ 5 ಭಾಷೆಗಳಿಗೆ ಡಬ್ ಮಾಡಿ ಪ್ಯಾನ್ ಇಂಡಿಯಾ ಅಂತ ಕರೆದ್ರೆ ಅದು ನಿಜವಾದ ಪ್ಯಾನ್ ಇಂಡಿಯಾ ಆಗಲ್ಲ. ಅದನ್ನ ಯಶ್ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ. ಟಾಕ್ಸಿಕ್ ಸಿನಿಮಾದ ಕಾಸ್ಟಿಂಗ್ ನೋಡಿದ್ರೆ ಯಶ್ ಅವರ ಮಾಸ್ಟರ್ ಮೈಂಡ್ ಏನು ಅನ್ನೋದು ಗೊತ್ತಾಗುತ್ತೆ. ಜವಾನ್ ಸಿನಿಮಾ ಮೂಲಕ ಬಾಲಿವುಡ್ನಲ್ಲೂ ಕ್ರೇಜ್ ಸೃಷ್ಟಿಸಿರುವ ಲೇಡಿ ಸೂಪರ್ ಸ್ಟಾರ್ ನಯನತಾರಾ, ಮಲಯಾಳಂ ಮಾರ್ಕೆಟ್ ಕವರ್ ಮಾಡೋದಕ್ಕೆ ಟೋವಿನೋ ಥಾಮಸ್, ಇತ್ತೀಚೆಗೆ ಸಿಕ್ಕಾಪಟ್ಟೆ ಫೇಮಸ್ ಆಗಿರುವ ರುಕ್ಮಿಣಿ ವಸಂತ್, ಬಾಲಿವುಡ್ನ ಕಿಯಾರಾ ಅಡ್ವಾಣಿ, ಹುಮಾ ಖುರೇಶಿ, ತಾರಾ ಸುತಾರಿಯಾ, ಹೀಗೆ ಪ್ರತಿಯೊಂದು ಭಾಷೆಯ ಮಾರ್ಕೆಟ್ ಅನ್ನ ಟಾರ್ಗೆಟ್ ಮಾಡಿ ಆರ್ಟಿಸ್ಟ್ಗಳನ್ನು ಆಯ್ಕೆ ಮಾಡಲಾಗಿದೆ. ಯಾವುದೇ ಒಂದು ಸಿನಿಮಾ 1000 ಕೋಟಿ ಕ್ಲಬ್ ಸೇರಬೇಕು ಅಂದ್ರೆ ಅದರಲ್ಲಿ 40% 45% ಕಲೆಕ್ಷನ್ ನಾರ್ತ್ ಇಂಡಿಯಾದಿಂದಲೇ ಬರಬೇಕು. ಅಂದ್ರೆ 1000 ಕೋಟಿಯಲ್ಲಿ 400 450 ಕೋಟಿ ಹಿಂದಿ ಬೆಲ್ಟ್ನಿಂದಲೇ ಬರಬೇಕು. ಈ ಲೆಕ್ಕಾಚಾರ ಇಟ್ಕೊಂಡೇ ಟಾಕ್ಸಿಕ್ ತಂಡ ಬ್ಲೂ ಪ್ರಿಂಟ್ ರೆಡಿ ಮಾಡಿದೆ. ಹಾಗಾಗಿ ದುರಂಧರ್ 2 ಎದುರು ರಿಲೀಸ್ ಡೇಟ್ ಅನೌನ್ಸ್ ಮಾಡಿದ್ದು ಕೂಡ ಅವರ ಒಂದು ಸ್ಟ್ರಾಟಜಿ ಪ್ಲಾನ್ ಆಗಿತ್ತು ಅಂತಾರೆ ಧನಂಜಯನ್. ಒಟ್ಟಿನಲ್ಲಿ ಸ್ನೇಹಿತರೆ, ಗೀತು ಮೋಹನ್ ದಾಸ್ ನಿರ್ದೇಶನದ KVN ಪ್ರೊಡಕ್ಷನ್ಸ್ ನಿರ್ಮಾಣದ ಟಾಕ್ಸಿಕ್ ಸಿನಿಮಾದ ರಿಲೀಸ್ ಡೇಟ್ ಚೇಂಜ್ ಆಗಿರಬಹುದು. ಆದರೆ ಹಿಂದಿ, ತೆಲುಗು, ತಮಿಳು, ಮಲಯಾಳಂ ಜೊತೆಗೆ ಇಂಗ್ಲಿಷ್ನಲ್ಲೂ ಬರ್ತಾ ಇರೋ ಈ ಸಿನಿಮಾ 2026ರ ಜೂನ್ 4ರಂದು ವಿಶ್ವದೆಲ್ಲೆಡೆ ದೊಡ್ಡ ಸುನಾಮಿಯನ್ನೇ ಸೃಷ್ಟಿಸೋ ಸಾಧ್ಯತೆಯಿದೆ. ಈ ಬಗ್ಗೆ ನಿಮಗೇನನ್ಸುತ್ತೆ? ಮಾರ್ಚ್ 19ರ ಕ್ಲಾಶ್ ತಪ್ಪಿದ್ದಕ್ಕೆ ನಿಮಗೆ ಬೇಸರ ಇದೆಯಾ? ಜೂನ್ 4ರಂದು ಟಾಕ್ಸಿಕ್ ಗ್ಲೋಬಲ್ ಲೆವೆಲ್ನಲ್ಲಿ KGF ರೆಕಾರ್ಡ್ಗಳನ್ನು ಬ್ರೇಕ್ ಮಾಡುತ್ತಾ? ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ.
ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.